ನಮಸ್ಕಾರ. ಅರೆಯಿತು ಮನವು ಸಂಚಿಕೆಗೆ ಸ್ವಾಗತ. ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಬಳಸುವ ಮೆಥಡಾಲಜಿಯನ್ನು ಯಾವ ಮಾದರಿಯಲ್ಲಿ ಅಲ್ಲಿ ಕಲಿಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳಿಗೆ, ಈ ಬಗ್ಗೆ ತಿಳ್ಕೊಳ್ಳೋಣ. ಕಲಿಕೆ ಎಂಬುದು ಆಗಬೇಕಾದರೆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿಕೊಳ್ಳಬೇಕು. ಲರ್ನಿಂಗ್ ವೈ, ಲರ್ನಿಂಗ್ ವಾಟ್, ಲರ್ನಿಂಗ್ ಹೌ. ವಾಟ್ ಎಂಬ ಪ್ರಶ್ನೆಗೆ ವೇದ, ವಿಜ್ಞಾನ, ಯೋಗ, ಕೃಷಿ, ಕಲಾ ಕೌಶಲ್ಯ, ಗೃಹ ವಿಜ್ಞಾನ, ಅಲಂಕಾರ ಶಾಸ್ತ್ರ, ಧ್ಯಾನ, ನೃತ್ಯ, ಸಂಗೀತ, ಹೀಗೆ 64 ಕಲೆಗಳಲ್ಲಿ ಯಾವುದೆಲ್ಲ ಮಕ್ಕಳಿಗೆ ಸೂಟ್ ಆಗ್ತಾ ಹೋಗುತ್ತೆ ಅವರವರ ಆಪ್ಟಿಟ್ಯೂಡ್ ಮತ್ತೆ ಇಂಟ್ರೆಸ್ಟ್ ಬೇಸ್ ಮೇಲೆ ಕಲಿಸ್ತಾ ಹೋಗ್ತಾರೆ. ವೈ ಎಂಬ ಪ್ರಶ್ನೆಗೆ ವ್ಯಕ್ತಿತ್ವ ವಿಕಾಸದೊಂದಿಗೆ ಸ್ವಸ್ಥ ಸಮಾಜದ ನಿರ್ಮಾಣ ಎಂಬುದು ಉತ್ತರವಾಗಿದೆ. ಹೌ ಎಂಬ ಪ್ರಶ್ನೆಗೆ ಉತ್ತರವಾಗಿ ಈ ಮುಂದೆ ಹೇಳಲ್ಪಡುವ ಶಿಕ್ಷಣ ವಿಧಿಗಳು ಉತ್ತರವಾಗಿವೆ. ಶಾಲೆಯಲ್ಲಿ ಕಲಿಸುವ ಪದ್ಧತಿಯು ಕೇವಲ ಅನುವಾದ ಪದ್ಧತಿಯಾಗಿರುತ್ತದೆ, ಏಕೆಂದರೆ ಅದರ ಉದ್ದೇಶ ಕೇವಲ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನು ಹೊಂದುವುದಕ್ಕಾಗಿ ಇರುತ್ತದೆ. ಆದರೆ ಗುರುಕುಲದಲ್ಲಿ ಶಿಕ್ಷಣದ ಪ್ರತ್ಯಕ್ಷ ವಿಧಿ ಎಂದರೆ ಆಚಾರ್ಯ ಆಚಾರ್ಯೆಯರ ನಿತ್ಯ ಜೀವನವೇ. ಗುರುಕುಲ ವಾಸದ ಸೌಲಭ್ಯದಿಂದ ಗುರುಕುಲದ ಮಕ್ಕಳು ಪ್ರತ್ಯಕ್ಷ ಜೀವಂತ ಮಾದರಿಗಳನ್ನು ತಮ್ಮ ಆಚಾರ್ಯ ಆಚಾರ್ಯರಲ್ಲಿಯೇ ಕಾಣುತ್ತಾರೆ. ಆಧ್ಯಾತ್ಮಿಕ ಅಥವಾ ನೈತಿಕ ಆದರ್ಶಗಳ ಶಿಕ್ಷಣಕ್ಕೆ ಇದೇ ಸರ್ವೋತ್ಕೃಷ್ಟ ವಿಧಿ. ಸಹಜೀವನದಲ್ಲಿ ತಮ್ಮ ಒಡನಾಟಿಗಳ ಗುಣದೋಷಗಳನ್ನು ಅತಿ ನಿಕಟದಿಂದ ಭಾವನಾತ್ಮಕವಾಗಿ ಗಮನಿಸಿ ಗುಣವನ್ನು ಗ್ರಹಿಸುವ ತನ್ಮೂಲಕ ತಮ್ಮ ದೋಷಗಳನ್ನು ಪರಿವರ್ಜನೆ ಮಾಡಿಕೊಳ್ಳುವುದು ಕೂಡ ಪ್ರತ್ಯಕ್ಷ ವಿಧಿಯೇ. ಈ ವಿಧಾನಗಳು ಕೇವಲ ಒಂದು ತರಗತಿಯ ನಿರ್ದಿಷ್ಟ ಅವಧಿಗೆ ಹಾಗೂ ಸ್ಥಳಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಸೊ ಈ ಪದ್ಧತಿಯ ಒಂದು ಅಡ್ವಾಂಟೇಜ್ ಏನಂದ್ರೆ, ಮಕ್ಕಳು ಸಹವಾಸದಿಂದ ಅಲ್ಲೇ ಜೊತೆಗೆ ವಾಸಿಸುವುದರಿಂದ ಅವರ ಗುರುಗಳ ಉತ್ಕೃಷ್ಟ ಗುಣಗಳನ್ನು ಮೈಗೂಡಿಸ್ಕೊಳ್ತಾ ಹೋಗ್ತಾರೆ. ಮತ್ತೆ ಅವರ ಕಲ್ತಿದ್ದನ್ನ ಈ ಗ್ರಾಮ ಸಂಪರ್ಕ, ಪುರ ಸಂಪರ್ಕ, ಈ ಮೂಲಕ ಅಲ್ಲಿ ಹತ್ರದಲ್ಲಿರೋ ನಿವಾಸಿಗಳಿಗೆ ಅವ್ರು ಏನು ಕಲ್ತಿದ್ದಾರೆ ಅದನ್ನ ಅವರಿಗೆ ದಾಟಿಸುವ ಪ್ರಯತ್ನ ಮಾಡ್ತಾರೆ. ಇದು ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಗೆ ದಾರಿ ಮಾಡಿ ಕೊಡುತ್ತೆ. ಅವರು ಕಲ್ತಿರೋ ವಿದ್ಯೆ ದಿನನಿತ್ಯ ಜೀವನದಲ್ಲಿ ಯಾವ ಮೂಲಕ ಅವ್ರಿಗೆ ಅನುಕೂಲ ಆಗ್ತಾ ಬರುತ್ತೆ, ಅದನ್ನ ಹೇಗೆಲ್ಲ ಇಂಪ್ರೂವೈಸೇಷನ್ ಮಾಡ್ಕೋಬಹುದು, ಮತ್ತೆ ಏನಾದರೂ ಹೊಸ ಅನ್ವೇಷಣೆಗೆ, ಸೆಲ್ಫ್ ಎಕ್ಸ್ಪ್ಲೋರೇಷನ್ಗೆ ಇದೆಲ್ಲ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಸೊ ನಾವು ಸಹ ನಮ್ಮ ಅಕಾಡೆಮಿಯಲ್ಲಿ ಬರೋ ಮಕ್ಕಳಿಗೆ ಇದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಏನೆಲ್ಲ ಕಲಿಸ್ಬೋದು ಅಂತ ಯೋಚನೆ ಮಾಡಿ ಸ್ಟಾರ್ಟ್ ಟೀಚಿಂಗ್ ಅಬೌಟ್ ಸೇಲ್ಸ್, ಎಂಪತಿ, ಸಿವಿಕ್ ಸೆನ್ಸ್. ಇದೆಲ್ಲಾನು ಮಕ್ಕಳಿಗೆ ಮುಖ್ಯ ಆಗುತ್ತೆ. ಕಾಮನ್ ಸೆನ್ಸ್, ಮೈಂಡ್ಫುಲ್ ಈಟಿಂಗ್, ಏನ್ ತಿಂತಾ ಇದೀವಿ ಅದ್ರ ಮೇಲೆ ಮಕ್ಕಳಿಗೆ ಗಮನ ಇರ್ಬೇಕಲ್ವಾ. ಅದೊಂದು ಊಟನ ಅನುಭವಿಸ್ತಾ ತಿನ್ಬೇಕು. ಬಾಡಿಗೆ ಕೊಡ್ತಾ ಇರೋ ಪೌಷ್ಟಿಕಾಂಶಗಳು ಇಡೀ ಅವರ ಥಾಟ್, ದೇಹದ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ, ಓವರ್ ಆಲ್ ವೆಲ್ ಬೀಯಿಂಗು ಇಂಪ್ಯಾಕ್ಟ್ ಮಾಡುತ್ತೆ. ಇದನ್ನೇ ನಾವು ಪಂಚಕೋಶ ಆಧಾರಿತ ಶಿಕ್ಷಣ ಅಂತ ಹೇಳೋದು. ದೇಹ ಶುದ್ಧಿ, ಮನಸ್ಸು ಶುದ್ಧಿ, ಆಹಾರ ಶುದ್ಧಿ, ಎಕ್ಸ್ಪ್ಲೋರೇಷನ್ನು ಮತ್ತೆ ಬ್ಲಿಸ್ಫುಲ್ನೆಸ್, ಇದು 5 ಒಳಗೊಂಡಂತೆ ಯೋಜನೆಗಳನ್ನು ರೂಪಿಸ್ಕೊಂಡು ಮಕ್ಕಳಿಗೆ ಕಲಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಪರ್ಸನಲ್ ಫೈನಾನ್ಸ್, ಎಸ್ಪೆಷಲಿ ಹಣಕಾಸಿನ ವಿಷಯಗಳಿರ್ಬೋದು, ಫೈನಾನ್ಷಿಯಲ್ ಲಿಟ್ರಸಿ, ಆದಾಯದ ಮೂಲ ಹೇಗೆ, ಹಣನ ಹೇಗೆ ಮೇಂಟೈನ್ ಮಾಡೋದು, ಮ್ಯಾನೇಜ್ಮೆಂಟ್ ಸ್ಕಿಲ್ಸು, ಇದೆಲ್ಲ ಕಲಿತಾ ಹೋಗ್ತಾರೆ. ಡೆಪ್ತ್, ಸಾಲ ಎಂತಕ್ಕೆಲ್ಲ ತಗೋಬಹುದು, ಅದರಲ್ಲೂ ಒಳ್ಳೆ ಸಾಲ ಅಂದರೆ ಸ್ಟಾರ್ಟ್ಅಪ್ಗಳಿಗೆ ಏನೇನೆಲ್ಲ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿಗಳು ಸಿಗುತ್ತೆ, ಲೋನ್ ಫೆಸಿಲಿಟೀಸ್ ಹೇಗೆ, ಅದನ್ನ ತೀರ್ಸೋದು ಹೇಗೆ, ಹೀಗೆ ವ್ಯವಹಾರ ಜ್ಞಾನನ ಮಕ್ಕಳು ಪ್ರಾಕ್ಟಿಕಲ್ ಆಗಿ ಕಲ್ತ್ಕೊಳ್ತಾ ಹೋಗ್ತಾರೆ. ಬ್ಯಾಡ್ ಡೆಪ್ತ್, ಅಗತ್ಯ ಇಲ್ಲದೆ ಇರೋ ಕಡೆ ಜಸ್ಟ್ ಏನೋ ನಮ್ಮ ದುಂದು ವೆಚ್ಚನ ನಿರ್ವಹಿಸೋದಕ್ಕೆ ಸಾಲ ಮಾಡ್ಕೊಳ್ಳೋದು, ಬೇಕೋ ಬೇಡೋ ಥಿಂಗ್ಸ್ ತಗೊಳ್ಳೋದಕ್ಕೆ, ಬೇರೆಯವ್ರು ತಗೊಂಡ್ರು ಅಂತ ನಾನು ತಗೊಳ್ಳೋದಕ್ಕೋಸ್ಕರ, ಇದೆಲ್ಲ ಬ್ಯಾಡ್ ಡೆಪ್ತ್ ಇದರಲ್ಲಿ ಬರುತ್ತೆ. ಬೀಯಿಂಗ್ ರೆಸ್ಪಾನ್ಸಿಬಲ್ ಅಂತ ಇಂಟರ್ನೆಟ್, ಕೋವಿಡ್ ಆದ್ಮೇಲಿಂದ ಅಂತೂ ಈ ಸಮಸ್ಯೆ ತುಂಬಾ ಜಾಸ್ತಿಯಾಗಿ ಕಾಡ್ತಾ ಇದೆ. ಎಲ್ಲಾ ಪೋಷಕರ ದೊಡ್ಡ ಸಮಸ್ಯೆ ಮಕ್ಕಳ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗಿದೆ, ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಿದೆ, ಅಗ್ರೆಸಿವ್ ಬಿಹೇವಿಯರ್ ಜಾಸ್ತಿ ತೋರಿಸ್ತಾ ಇದೆ. ಸೊ
ಅವರು ಇಂಟರ್ನೆಟ್ ಅಥವಾ ಟೆಕ್ನಾಲಜಿನ ಬಳಸೋದು ರೆಸ್ಪಾನ್ಸಿಬಲ್ ಆಗಿ, ಆ ಜವಾಬ್ದಾರಿಯುತವಾಗಿ ಹೇಗೆ ಬಳಸ್ಕೋಬಹುದು, ಅದನ್ನ ಅವರ ಏಳಿಗೆಗೆ ಹೇಗೆ ಸಹಾಯ ಆಗುವಂತೆ ಆ ಟೆಕ್ನಾಲಜಿ ಬಳಸ್ಕೊಂಡು ಅವ್ರು ಮುಂದುವರಿಬಹುದು, ಇದೆಲ್ಲ ಸಾಮಾನ್ಯ ಜ್ಞಾನನ, ಬೇಸಿಕ್ ಲೈಫ್ ಸ್ಕಿಲ್ಸ್ ಕಲಿಸ್ಕೊಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಧನ್ಯವಾದಗಳು.